ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ವ್ಯೂ ಬರಬೇಕಾದ್ರೆ ಮೊದಲಿಗೆ ಕಾರಣ ಆಗೋದು ನಿಮ್ಮ ಥಂಬ್ನೇಲ್. ನೀವು ಎಷ್ಟು ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡ್ತೀರಾ ಅಷ್ಟು ನಿಮ್ಮ ವಿಡಿಯೋಗೆ ಕ್ಲಿಕ್ ಬರುತ್ತೆ. ವಿಡಿಯೋಗೆ ಕ್ಲಿಕ್ ಬರಲಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ವ್ಯೂ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಫಸ್ಟ್ ಆಡಿಯನ್ಸ್ ಏನು ಮಾಡ್ತಾರೆ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ್ಮೇಲೆ ಬ್ರೌಸ್ ಮಾಡ್ತಾ ಇರ್ತಾರಲ್ಲ, ಅವಾಗ ಫಸ್ಟ್ ಕಣ್ಣಿಗೆ ಕಾಣಿಸೋದೇ ಥಂಬ್ನೇಲ್ ಅವ್ರಿಗೆ ಇಷ್ಟ ಆದ್ರೇ ಕ್ಲಿಕ್ ಮಾಡೋದು ಅವರು, ಇಲ್ಲ ಅಂದರೆ ಕ್ಲಿಕ್ ಮಾಡೋಕ್ಕೆ ಹೋಗಲ್ಲ. ನೀವು ಥಂಬ್ನೇಲ್ನ ಅಟ್ರಾಕ್ಟಿವ್ ಮಾಡಿ ಇಕ್ಕಿದ್ರೆ 100% ಕ್ಲಿಕ್ ಬರುತ್ತೆ. ಸೊ ಅದನ್ನು ಮೊಬೈಲಿಂದ ಅಟ್ರಾಕ್ಟಿವ್ ಥಂಬ್ನೇಲ್ನ ಯಾವ ಥರ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌ ಟು ಕ್ರಿಯೇಟ್ ಥಂಬ್ನೇಲ್ ಆನ್ ಯೂಟ್ಯೂಬ್ ಕನ್ನಡ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ಅದಕ್ಕೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಆ್ಯಪ್ ಹೆಸರು ಪಿಕ್ಸೆಲ್ ಆ್ಯಪ್ ಅಂತ. ಅದು ಪ್ಲೇಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಕ್ರಿಯೇಟ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ಪಿಕ್ಸೆಲ್ ಆ್ಯಪ್ ಓಪನ್ ಮಾಡ್ತಿರಲ್ಲ, ಅದು ಈ ಥರ ಕಾಣಿಸುತ್ತೆ. ಅವಾಗ ಏನು ಮಾಡಬೇಕು, ನೀವು ಇದನ್ನು ಇಲ್ಲಿ 3 ಡಾಟ್ಸ್ ಇದೆ ನೋಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಮೇಜ್ ಸೈಜ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಪಸ್ ಇಲ್ಲಿ ಕಸ್ಟಮ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಈಸಿಯಾಗಿ ಸುಲಭವಾಗಿ ಹೇಳ್ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ, ಆರಾಮಾಗಿ ವಾಚ್ ಮಾಡಿ. ಆಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ಏನು ಮಾಡಬೇಕು, ಇದು ನ್ಯೂ ಟೆಕ್ಸ್ಟ್ ಅಂತಿದೆಯಲ್ಲ ಇದನ್ನು ಡಿಲೀಟ್ ಮಾಡಿಬಿಟ್ಟು ಇವಾಗ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಹಾಕಬೇಕು. ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಬ್ಲ್ಯಾಕ್ ತೊಗೊತೀನಿ, ಬ್ಲ್ಯಾಕ್ ಕಲರ್ ಹಾಕ್ತೀನಿ. ಇಲ್ಲಿ ಬ್ಲ್ಯಾಕ್ ಯಾಕೆ ಹಾಕ್ತೀನಿ ಅಂದರೆ ಅದು ಸ್ವಲ್ಪ ಈಸಿಯಾಗಿ ಅದರಲ್ಲಿ ಟೆಕ್ಸ್ಟು ಹೈಲೈಟ್ ಆಗಿ ಕಾಣಿಸುತ್ತೆ. ಅಂದರೆ ಆಡಿಯನ್ಸ್ಗೆ ಈಸಿಯಾಗಿ ಅವ್ರಿಗೆ ನೋಡೋಕ್ಕೆ ಕಾಣಿಸುತ್ತೆ. ಆ ಥರ ನಾವು ಟೆಕ್ಸ್ಟ್ನ ಹಾಕಬೇಕು. ಸೊ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ತೀನಿ. ನಿಮ್ಮ ಇಷ್ಟ, ನೀವು ಯಾವ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ಆದರೂ ಯೂಸ್ ಮಾಡ್ಬೋದು. ಬಟ್ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡೋವಾಗ ನೀವು ಹಾಕೋ ಟೆಕ್ಸ್ಟ್ ಏನು ಇರುತ್ತಲ್ಲ ಅದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಬೇಕು. ನೀವು ಆ ಥರ ಹಾಕಿ. ನಾನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಹಾಕಿಬಿಟ್ಟೆ ನಿಮ್ಗೆ ತೋರಿಸ್ತೀನಿ. ಆಮೇಲೆ ನೀವು ಇಮೇಜ್ನ ನೀವು ಫೇಸ್ ಯೂಸ್ ಮಾಡ್ತಿದ್ರೆ ಇಮೇಜ್ ಇಂಪೋರ್ಟ್ ಮಾಡಿ ಹಾಕಬೇಕಾಗುತ್ತೆ. ನಾನು ಫೇಸ್ ಯೂಸ್ ಮಾಡ್ತೀನಿ, ಸೊ ಅದಕ್ಕೋಸ್ಕರ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಇಂಪೋರ್ಟ್ ಮಾಡ್ತೀನಿ ನಾನು. ಸ್ವಲ್ಪ ನೀಟಾಗಿ ಇದು ಸ್ವಲ್ಪ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿಲ್ಲ, ಅದನ್ನು ಇರೇಸ್ ಮಾಡ್ತೀನಿ. ಬೈ ಚಾನ್ಸ್ ನಿಮ್ಮದು ಕೂಡ ಏನಾದರೂ ಬ್ಯಾಕ್ಗ್ರೌಂಡ್ ಇದೇ ಥರ ಇತ್ತಂದರೆ ಅದನ್ನು ಇರೇಸ್ ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇರೇಸರ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ಪ್ಲಸ್ ತೋರಿಸ್ತಾ ಇದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಜೂಮ್ ಆಗುತ್ತೆ. ಅದು ಈ ಥರ ಜೂಮ್ ಮಾಡಿಬಿಟ್ಟು ವಾಪಸ್ ಇಲ್ಲಿ ಆಫ್ ಮಾಡಬೇಕು ಇದನ್ನು. ಆಮೇಲೆ ಇದು ಪೆನ್ಸಿಲು ಇರೇಸ್ದು ದಪ್ಪಾಸನ್ನು ಮಾಡ್ಕೊಳ್ಳೋದು. ನಾನು ಇರೇಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದು ಮಾಡ್ತೀನಿ ಇದನ್ನು. ಈ ಥರ ನೀವು ಮಾಡ್ಕೋಬೇಕು ಬ್ಯಾಕ್ಗ್ರೌಂಡ್ನ. ಬೈ ಚಾನ್ಸ್ ಏನಾದರೂ ಇನ್ನು ನೀವು ಇದು ಮಾಡಿದರೆ ರಿಮೂವ್ ಮಾಡಿದರೂ ಕೂಡ ಇನ್ನೂ ಸ್ವಲ್ಪ ಇದ್ದರೆ ನೀವು ಈ ಥರ ಇರೇಸ್ ಮಾಡಿ. ಓಕೆ. ಆಮೇಲೆ ಇದಕ್ಕೆ ಈ ಕೀಲಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಅಲ್ಲಾಡೋದಲ್ಲ ಅದು ನೋಡಿ, ಈ ಥರ ಅಲ್ಲಾಡೋದಲ್ಲ. ಓಕೆ. ಆಮೇಲೆ ನೀವು ಇದಕ್ಕೆ ಗ್ಲೋ ಹಾಕಬೇಕಂದ್ರೆ, ಗ್ಲೋ ಅಂದರೆ ಸ್ವಲ್ಪ ಏನು ಬ್ಯಾಕ್ಗ್ರೌಂಡ್ ಅಂತ ಇರುತ್ತಲ್ಲ ಆ ಥರ ಅದಕ್ಕೆ ಗ್ಲೋ ಇಫೆಕ್ಟ್ ಅಂತಾರೆ. ಅದನ್ನು ಹಾಕಿ ತೋರಿಸ್ತೀನಿ. ಅದನ್ನು ಹಾಕಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಇದನ್ನು ಡೂಪ್ಲಿಕೇಟ್ ತೊಗೋಬೇಕು. ಇದೇನು ಮಾಡಿ, ಫಸ್ಟು ಒಂದು ಕೆಲಸ ಮಾಡಿ, ಸೆಂಟ್ರಲ್ ಹಾಕ್ಬಿಡಿ. ರಿಲೇಟಿವ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ ಇದು 2-3 ಕಾಪಿ ಮಾಡ್ಕೊಳ್ಳಿ. 3 ಇಲ್ಲ 2 ಮಾಡಿ, 3 ಕಾಪಿ ಮಾಡಿ. 3 ಕಾಪಿ ಮಾಡಿದ್ಮೇಲೆ ಇದೇನು ಮಾಡಬೇಕು, ಪ್ರತಿಯೊಂದು ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ ಸೇವ್ ಮಾಡಬೇಕು.
ಓಕೆ ಆಯಿತು. ಏನು ಮಾಡಬೇಕು, ಇದೆಲ್ಲ ಲಾಕ್ ಮಾಡಿ ಬಂದು ಇದು ಒಂದು ಕಲರ್ ಹಾಕಬೇಕು. ಇವಾಗ ನಾನು ಕಲರ್ ಹಾಕ್ತೀನಿ. ಇದಕ್ಕೆ ಇದಕ್ಕೆ ಮ್ಯಾಚ್ ಆಗೋ ಥರ ಕಲರ್ ಹಾಕಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಎಫೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನೇನು ಮಾಡ್ತೀನಿ, ಅದೇ ಥರ ಕಲರ್ ಬೇಕಂದರೆ ನಾವು ಇಲ್ಲಿ ಪೆನ್ಸಿಲ್ ಬ್ರಷ್ ಥರ ಇದೆ ನೋಡಿ ಪೆನ್ಸಿಲು, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿದರೆ ಇವು ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ಥರ ಕಲರ್ ತೊಗೋಬೇಕು. ಇಲ್ಲಿ ಈ ಥರ ಅದ್ರ ಮೇಲೆ ಈ ಥರ ನೋಡಿ ಅದು ಕಲರ್ ಬಂದ್ಬಿಡ್ತು. ಆಮೇಲೆ ಓಕೆ ಕೊಡಬೇಕು. ಓಕೆ ಕೊಟ್ಟು ನಿಮಗೆ ಇನ್ನೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಏನು ಮಾಡಬೇಕು, ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟರೆ ಇದು ಒಂದು ಕಲರ್ ಆಯಿತು. ಇದು ಒಂದು ಕಲರ್ ಆಯಿತು ನೋಡಿ, ತೋರಿಸ್ತೀನಿ. ಇದು ಆಯಿತಾ, ಒಂದು ಕಲರ್. ಓಕೆ, ಇದು ಎರಡನೇ ಕಲರ್. ಇವಾಗ ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಲೈಟ್ ಕಲರ್ ಹಾಕಬೇಕು. ಅದರಿಂದ ಸ್ವಲ್ಪ ಲೈಟ್ ಕಲರ್ ಬರಲಿ. ಈ ಥರ ಲೈಟ್ ಕಲರ್ ಹಾಕಿ ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ರೆ ಇದನ್ನು ಈ ಥರ ಲಾಕ್ ಮಾಡಿ, ಮೂರನೇದು ಆನ್ ಮಾಡಿ. ಇದಕ್ಕೇನು ಮಾಡಬೇಕು, ವೈಟ್ ಕೊಡಬೇಕು, ಬಿಳಿ ಕಲರ್ ಕೊಡಬೇಕು. ಇದಕ್ಕೆ ಬಿಳಿ ಕಲರ್ ಕೊಟ್ಟ ಮೇಲೆ ಓಕೆ. ಇದು ನಾಲ್ಕನೇದು, ಇದು ಮೇನ್ ಪಿಕ್ಚರ್. ಅದು ಹಾಗೇ ಇರಲಿ. ಏನು ಮಾಡಬೇಕು, ಇದು ಕೊಟ್ಟ ಮೇಲೆ ಇದನ್ನು ಆನ್ ಮಾಡಿಬಿಟ್ಟು ಇದಕ್ಕೆ ಶ್ಯಾಡೋ ಅಂತಿದೆಯಲ್ಲ, ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿ. ಇದನ್ನು ಈ ಥರ ಮಾಡಿದ ಮೇಲೆ ಇದು ಬ್ಲರ್ ರೆಡಿಸ್ ಅಂತ ಇದೆಯಲ್ಲ, ಇದನ್ನು ಫುಲ್ ಮಾಡಿ. ಈ ಥರ ಫುಲ್ ಮಾಡಿದ ಮೇಲೆ ಈ ಕಲರ್ ಟ್ಯಾಪ್ ಮಾಡಿ ನೋಡಿ, ಬಂತು ನೋಡಿ ಅದು ಬ್ಲರ್. ಈ ಥರ ಮಾಡಬೇಕು. ಓಕೆ, ಆಮೇಲೆ ಎರಡನೇದು, ಇದಕ್ಕೂ ಕೂಡ ಅದೇ ಥರ ಶ್ಯಾಡೋ ಹಾಕಬೇಕು. ಆವಾಗನೂ ಸೇಮ್ ಕಲರ್ ಈ ಥರ ಹಾಕಬೇಕು. ಓಕೆ, ಆಮೇಲೆ ಮೂರನೇದು ವೈಟ್ ಇದೆಯಲ್ಲ, ಇದಕ್ಕೂ ಈ ಥರನೇ ಕೊಡಬೇಕು. ಆದರೆ ಅದನ್ನು ವೈಟ್ ಕಲರ್ ಕೊಡಬೇಕು. ಅದಕ್ಕೆ ವೈಟ್ ಕಲರ್ ಕೊಟ್ಟು ವಾಪಸ್ ಈ ಥರ ಗ್ಲೋ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ ಅದು. ಆಮೇಲೆ ಓಕೆ ಅನ್ಬೇಕು. ಓಕೆ ಅಂದ್ಬಿಟ್ಟು ಇದಕ್ಕೇನು ಮಾಡಬೇಕು, ಇಲ್ಲಿ ಮೇನ್ ಇದೆಯಲ್ಲ, ಮೇನ್ ಪಿಕ್ಚರ್ ಇದೆಯಲ್ಲ, ಇದಕ್ಕೆ ಸ್ಟ್ರೋಕ್ ಹಾಕಬೇಕು. ಅಂದರೆ ಅದು ಲೈನ್ ಬರುತ್ತೆ ಫುಲ್ಲು. ಈ ಥರ ಸ್ಟ್ರೋಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇನೇಬಲ್ ಮಾಡಿ. ಇನೇಬಲ್ ಮಾಡಿದ ಮೇಲೆ ಇದಕ್ಕೆ ವೈಟ್ ಹಾಕಬೇಕು. ವೈಟ್ ಬೇಡ, ಇದೇ ಕಲರಲ್ಲಿ ಫುಲ್ ಲೈಟ್ ತಗೊಳ್ಳೋಣ. ಲೈಟ್ ಕಲರ್ ತಗೊಳ್ಳೋಣ ಇದರಲ್ಲಿ. ಓಕೆ ಕೊಡಿ ನೋಡಿ, ಏನು ಸಕ್ಕತ್ತಾಗಿ ಕಾಣುತ್ತೆ ನೋಡಿ, ಗ್ಲೋ ಇಫೆಕ್ಟ್. ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇದನ್ನೇನು ಮಾಡಬೇಕು, 4 ಇದನ್ನು ಮರ್ಗ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆಲ್ಲ, ಸ್ಕ್ವೇರ್ ಪಕ್ಕದಲ್ಲಿ ಇದಕ್ಕೆ ಓಕೆ ಕೊಡಬೇಕು. ಆಮೇಲೆ ಅದು ಕೇಳ್ತಾ, ಆರ್ ಯು ಶ್ಯೂರ್ ಯು ವಾಂಟ್ ಟು ಮರ್ಜ್ ದ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್. ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇದನ್ನು ಈ ಸೈಡ್ ಈ ಥರ ಸೈಡ್ ತೊಗೊಂಡು ಇಡಬೇಕು. ಓಕೆ, ಇದಾದಮೇಲೆ ಇದಕ್ಕೇನು ಮಾಡಬೇಕು, ಒಂದು PNG ತೊಗೋಬೇಕು. ನಾನು ಕ್ರಿಯೇಟ್ ಮಾಡಿ ಇಕ್ಕಿದ್ದೀನಿ, ಅದನ್ನು ತೋರಿಸ್ತೇನೆ. ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಫ್ರಾಮ್ ಗ್ಯಾಲರಿ. ಓಕೆ ಕೊಡಿ. ಈ ಥರ ಇದನ್ನು ಇಂಪೋರ್ಟ್ ಮಾಡಿದೆ. ನಾ ಇದನ್ನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ಫುಲ್ ಸೈಜ್ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕು, ಈ ಸೈಡ್ ತಗೋಬೇಕು ಅದನ್ನು. ಓಕೆ ಕೊಡಿ. ಆಮೇಲೆ ಇದನ್ನು ಕೆಳಗಡೆ ಹಾಕಿ, ಇದನ್ನು ಕೆಳಗಡೆ ಹಾಕಿ ಇದನ್ನು ಕೂಡ ಬ್ಲೂ ಕಲರ್ ಮೇಲೆ ಮಾಡಬೇಕು. ನೋಡಿ, ಈ ಥರ ನೀವು ಗ್ಲೋ ಎಫೆಕ್ಟ್ ಮಾಡ್ಬೋದು. ಈ ಥರ ಹಾಕಿ ಆಮೇಲೆ ಇಕ್ಬೇಕು. ಆಮೇಲೆ ಇವಾಗ ಟೆಕ್ಸ್ಟ್ ಹಾಕಬೇಕು. ಅದಕ್ಕೆ ಯಾವ ಟೆಕ್ಸ್ಟ್ ಹಾಕಬೇಕಂದ್ರೆ ತೋರಿಸಿ. ನೀವು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹಾಕಿದ್ದೆ ನಾನು, ಅದನ್ನು ನಿಮಗೆ ಹಾಕಿಬಿಟ್ಟು ತೋರಿಸ್ತೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗೆ
ಮಾಡೋದು. ಓಕೆ, ಕೆಳಗಡೆ ಮಾಡಿ ಡನ್ ಅಂತ ಕೊಡಿ. ಇದನ್ನು ಸ್ವಲ್ಪ ಟೆಕ್ಸ್ಟ್ನ ದಪ್ಪ ಆಗಬೇಕು, ಆ ಥರ ಮಾಡಬೇಕು. ಆ ಥರ ಆಗಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇದನ್ನ ಏನಾಯಿತು, ಇದು 4 ಬರ್ತಾ ಇದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಥರ ಹಾಕ್ತೀನಿ. ಓಕೆ ಕೊಡಿ. ಆಮೇಲೆ ಇದನ್ನು ಸೈಜ್ನ ಸ್ವಲ್ಪ ದೊಡ್ಡ ಮಾಡಬೇಕು. ನೋಡಿ, ಇದರಿಂದ ಏನಾಗುತ್ತೆ, ಆಡಿಯನ್ಸ್ಗೆ ಈಸಿಯಾಗಿ ಕ್ಯಾಚಿಯಾಗಿ ಕಾಣಿಸುತ್ತೆ ಅದು. ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕೆ, ಇದು ಸ್ವಲ್ಪ ದೊಡ್ಡದನ್ನ ಸಿಕ್ಕಾಬಿಡಿ, ಒಂಚೂರು ಇಷ್ಟಿರಲಿ. ಓಕೆ ಡನ್. ಇದು ಹಾಕ್ಬಿಟ್ಟು ಇದಕ್ಕೇನು ಮಾಡಬೇಕು, ಇದನ್ನು ಇಲ್ಲಿ ಎಂಬೋಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇನೇಬಲ್ ಮಾಡಬೇಕು. ಇದನ್ನು ಇನೇಬಲ್ ಮಾಡಿದ್ಮೇಲೆ ಇದು ಓಕೆ ಅಂತ ಕೊಡಿ. ಅದು ಸೈಜ್ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೋಸ್ಕರ ಮಾಡ್ತಾ ಇದೆ ಅದು. ಈ ಥರ ಬಂದಾಗ ನೀವೇನು ಮಾಡಬೇಕು, ಇದನ್ನು ಈ ಥರ ಟ್ರ್ಯಾಪ್ ನೋಡಿ, ಇವಾಗ ಓಪನ್ ಆಯಿತು. ಈ ಥರ ಸೈಜು ಕಡಿಮೆ ಹೆಚ್ಚು ಮಾಡಿ ನೀವು ನೋಡಬೇಕು. ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ವಾಪಸ್ ಎಂಬೋಸ್ ಮೇಲೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇದನ್ನು ಒಂದ್ಸಲ ಇದೆಲ್ಲ ಫುಲ್ ಮಾಡಿಬಿಟ್ಟು ನೋಡೋಣ ಅದು ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಇವಾಗ ಬಂತು ನೋಡಿ. ಈ ಥರ ನೀವು ಹೆಚ್ಚು ಕಡಿಮೆ ಮಾಡಿ ನೋಡಬೇಕದು ಅದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಆವಾಗ ನಿಮಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ಲ ಅದಕ್ಕೆ ಓಕೆ ಕೊಡಿ. ಇದನ್ನು ಸ್ವಲ್ಪ ಹೆಚ್ಚು ಮಾಡಬೇಕು. ಇದು ಕರೆಕ್ಟ್ ಇದೆ. ನೀವು ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ನೀವು ಸೇಮ್ ಟು ಸೇಮ್ ನಿಮ್ಮ ಟೆಕ್ಸ್ಟ್ ಮೇಲೆ ಮಾಡಬಹುದು. ಆಮೇಲೆ ಇದು 28 ಇಕ್ಕಿ, 28 ಇರಲಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇದಕ್ಕೂ ಕಲರ್ ಹಾಕಬೇಕು. ಆ ಕಲರ್ನ ನೀವು ಬೇಕಂದರೆ ಇದೇ ಕಲರ್ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಕಲರ್ ಆದರೂ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಬೇರೆ ರೆಡ್ಡು ಯೆಲ್ಲೋ ಈ ಥರ ಕಲರ್ನ ನೀವು ಯೂಸ್ ಮಾಡಿ ಹಾಕ್ಬೋದು. ನಾನು ಸದ್ಯಕ್ಕೆ ಇದನ್ನೇ ಕಲರೇ ಹಾಕ್ತೀನಿ, ಯಾಕಂದರೆ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ ಅದು. ಸೊ ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ. ಓಕೆ ಕೊಡಿ. ಓಕೆ ಕೊಟ್ಟು ಇದಕ್ಕೆ ಶಾಡೋ ಇದು ಹಿಂಗೆ ಇರಲಿ, ಕ್ಲಿಕ್ ಮಾಡಿ. ಆಮೇಲೆ ಒಂದು ಇಂಗ್ಲೀಷ್ನಲ್ಲಿ ಕೂಡ ಹಾಕೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್, ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಕನ್ನಡ ಅಂತ ಬರೆದ್ಬಿಟ್ಟು ಡನ್ ಅಂತ ಕೊಡಿ. ಇದಾದಮೇಲೆ ಈ ಸ್ವಲ್ಪ ಸೈಜನ್ನ ನೀವು ಹೆಚ್ಚು ಕಡಿಮೆ ಮಾಡೋಕ್ಕೆ ಇಲ್ಲೇ ಮಾಡ್ಬೋದು, ಇಲ್ಲಿ ಮಾಡಬೇಕಾಗುತ್ತೆ. ಓಕೆ ಕೊಡಿ. ಟೆಕ್ಸ್ಟ್ ಇದನ್ನು ಫಾಂಟ್ ಚೇಂಜ್ ಮಾಡ್ತೀನಿ, ಇದನ್ನು ಹಾಕ್ತೀನಿ. ಇದು ಸಕ್ಕಕ್ಕ ಅಂತ ಇದೆ. ಆಮೇಲೆ ಏನು ಮಾಡಬೇಕು, ಇದಕ್ಕೊಂದು PNG ಹಾಕೋಣ. ಅದು PNGನೇ ಇಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇಪ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇದನ್ನು ನೋಡ್ಕೋಬೇಕು ನೀವು. ಇದನ್ನು ಒಪೆಸಿಟಿ ಕಮ್ಮಿ ಮಾಡಿಬಿಟ್ಟು ಓಕೆ, ಇದು ಫುಲ್ ಮಾಡಿ. ಇಲ್ಲಿ ಗ್ರೇಡಿಯಂಟ್ ಮೇಲೆ ಕ್ಲಿಕ್ ಮಾಡಿ ಈ ಕಲರ್ ಹಾಕಿ. ನೋಡಿ, ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದರದ್ದು ಕೆಳಗಡೆ ಹಾಕಿ.
ಹೋಗ್ಬಿಟ್ಟು ಇದನ್ನು ರೊಟೇಟ್ ಮಾಡಿ, ಈ ಥರ ರೊಟೇಟ್ ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ ಅದು. ಆಮೇಲೆ ಇದಕ್ಕೆ ಏನು ಮಾಡಬೇಕು, ಒಂದೆರಡು ಅಲ್ಲಿ ಇಲ್ಲಿ ಯೂಟ್ಯೂಬ್ದು PNG ಹಾಕಬೇಕು. ಅದನ್ನು ಇಂಪೋರ್ಟ್ ಮಾಡ್ತೀನಿ ನಾನೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ. ಈ ಥರ ಹಾಕಬೇಕು. ಕಾಫಿ ಇಲ್ಲೊಂದು ಹಾಕಿ, ಸ್ವಲ್ಪ ಚಿಕನ್ ಹಾಕಿ. ಇದಾದಮೇಲೆ ಇದಕ್ಕೆ ಇನ್ನೊಂದು ಏನು ಮಾಡಬೇಕು, ಒಂದು PNGನ ರೆಡಿ ಮಾಡ್ಕೋಬೇಕು. ಅದನ್ನು ಕೂಡ ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಇದು ನಾನು ಸ್ವಲ್ಪ ಫುಲ್ ಕೆಳಗಡೆ ಹಿಂದೆ ಹಾಕಿಬಿಟ್ಟು ಇದನ್ನು ಇಷ್ಟೊಂದು ದೊಡ್ಡ ಬೇಡ, ಸ್ವಲ್ಪ ಚಿಕ್ಕದು ನೋಡಿ ಈ ಥರ ಹಾಕಬೇಕು. ಇದನ್ನು ಒಪೆಸಿಟಿ ಕಮ್ಮಿ ಮಾಡಬೇಕು, ಕಡಿಮೆ ಮಾಡಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಇದು ನೀವು ಈ ಥರ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕು. ಈಸಿಯಾಗಿದೆ, ಆರಾಮಾಗಿ ನೀವು ಥಂಬ್ನೇಲ್ ಕ್ರಿಯೇಟ್ ಮಾಡಿ ಹಾಕ್ಬೋದು ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ. ಆಮೇಲೆ ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ ಇದೆ, ಅಲ್ಲಿ ಏನು ಬರೀಬೇಕಪ್ಪ ಅಂದರೆ, ಇಲ್ಲಿ ಒಂದು ಕನ್ನಡ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಈ ಥರನೂ ಸರ್ಚ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹಾಕಿದೆ. ಇದನ್ನು ಚೇಂಜ್ ಮಾಡೋಣ, ಟೆಕ್ಸ್ಟ್ನ ಫಾಂಟ್ ಸೈಜು. ಓಕೆ. ಆಮೇಲೆ ಇದಕ್ಕೊಂದು ಇದೇ ಥರ PNG ಹಾಕಬೇಕು. ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಇದಕ್ಕೆ ಕಲರ್ ನಾನು ರೆಡ್ ಕಲರ್ ಇರಲಿ, ಚೆನ್ನಾಗಿ ಕಾಣಿಸುತ್ತೆ. ಆಹಾ, ಏನು ಸಖತ್ತಾಗಿದೆ ನೋಡಿ. ಈ ಥರ ನೀವು ಅಟ್ರಾಕ್ಟಿವ್ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೋಬೋದು. ಆಮೇಲೆ ಇದನ್ನು ಸೇವ್ ಮಾಡಬೇಕಾದ್ರೆ ನೀವು ಇಲ್ಲಿ ಸೇವ್ದ ಮೇಲೆ ಈ ಥರ ಕ್ಲಿಕ್ ಮಾಡಿ, ಆಮೇಲೆ ಸೇವ್ ಆ್ಯಸ್ ಇಮೇಜ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು JPEG PNG ಮಾಡಿ, ಆಮೇಲೆ ಸೇವ್ ಟು ಗ್ಯಾಲರಿ ಅಂತ ಮಾಡಬೇಕು. ಇವಾಗ ಫೋಟೋ ಸೇವ್ ಆಗಿರುತ್ತೆ. ಅದು ಅಲ್ಲ ಫ್ರೆಂಡ್ಸ್, ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೋಸ್ಕರ ಥಂಬ್ನೇಲ್ನ ಮೊಬೈಲಿಂದ ಯಾವ ಥರ ರೆಡಿ ಮಾಡಬೇಕು, ಯಾವ ಥರ ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರೋದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ಯೂಸ್ ಮಾಡಿರೋಂಥ ಎಲ್ಲ ಮೆಟೀರಿಯಲ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ಥಂಬ್ನೇಲಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ನಂಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.